ಆರೋಗ್ಯ ಹಾಳಾದರೆ ಅದನ್ನು ಸರಿಪಡಿಸಲು ಆಸ್ಪತ್ರೆಗೆ ಹೋಗ್ತೇವೆ. ಆದರೆ ಅದೇ ಆಸ್ಪತ್ರೆಯ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಜನಸಾಮಾನ್ಯರಿಗೆ ಸುಧಾರಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ಹೀಗಿರುವಾಗ ರಾಜ್ಯಕ್ಕೆ ಹೆಸರುವಾಸಿಯಾದ ರಾಜಧಾನಿಯ ವಾಣಿ ವಿಲಾಸ್ ಮಕ್ಕಳ ಆಸ್ಪತ್ರೆಯ ವ್ಯವಸ್ಥೆ ಹದಗೆಟ್ಟಿದೆ. ಈ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಯಾರು ಯಾವಾಗ ಬೇಕಾದರೂ ನುಗ್ಗಬಹುದು. ಭದ್ರತೆಯ ವ್ಯವಸ್ಥೆ ವೈಫಲ್ಯವಾಗಿದೆ. ವೈದ್ಯರು ಸಿಗದೆ ರಾತ್ರಿ ಹೊತ್ತಲ್ಲಿ ರೋಗಿಗಳು ಪರದಾಡ್ತಿದ್ದಾರೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಭಾರೀ ಅವ್ಯವಸ್ಥೆ. ಸ್ಕ್ಯಾನರ್ ರೂಮ್ನಲ್ಲಿ ಬೀದಿ ನಾಯಿಗಳದ್ದೇ ಆರ್ಭಟ. ವೈದ್ಯರು ಸೆಕ್ಯೂರಿಟಿ ಇಲ್ಲದೆ ರೋಗಿಗಳ ಪರದಾಟ. ರಾತ್ರಿ ಸೆಕ್ಯೂರಿಟಿ ಇಲ್ಲದೆ ರೋಗಿಗಳಿಗೆ ಸಂಕಷ್ಟ. ವಾಣಿ ವಿಲಾಸ ಮಕ್ಕಳ ಆಸ್ಪತ್ರೆ ಒಂಥರ ಅವ್ಯವಸ್ಥೆಯ ಆಗರವಾಗಿ ಬಿಟ್ಟಿದೆ. ರಾತ್ರಿ ಸಮಯದಲ್ಲಿ ಯಾರು ಹೇಗ್ ಬೇಕಾದರೂ ಆಸ್ಪತ್ರೆಗೆ ನುಗ್ತಾರೆ. ಈ ಆಸ್ಪತ್ರೆಯಲ್ಲಿ ಯಾವುದೇ ವಿಷಯಕ್ಕೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಸ್ಕ್ಯಾನಿಂಗ್ ರೂಮ್ನಲ್ಲಿ ಬೀದಿ ನಾಯಿಗಳು ಓಡಾಟ ಅತಿಯಾಗಿದೆ. ಈ ಬೀದಿ ನಾಯಿಗಳು ಹಸುಗೂಸುಗಳು ಇರುವ ರೂಮ್ಗೆ ನುಗ್ಗುವ ಆತಂಕ ರೋಗಿಗಳಿಗೆ ಶುರುವಾಗಿದೆ. ಇನ್ನು ಬ್ಲಡ್ ಬ್ಯಾಂಕ್ ಎಮರ್ಜೆನ್ಸಿ ಕೌಂಟರ್ನಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಇರೋದಿಲ್ಲ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ರೋಗಿಗಳಿಗೆ ಮತ್ತಷ್ಟು ತೊಂದರೆಯಾಗಿದೆ. ರಾತ್ರಿ ಸಮಯದಲ್ಲಿ ಎಮರ್ಜೆನ್ಸಿ ಕೌಂಟರ್ನಲ್ಲಿ ಸಿಬ್ಬಂದಿಗಳು ಇಲ್ಲದಿರೋದ್ರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಮಸ್ಯೆ ಎದುರಾಗಿದೆ. ಕೆಲವು ಸಿಬ್ಬಂದಿಗಳು ಕರ್ತವ್ಯದಲ್ಲಿದ್ದರೂ ಸಪರೇಟ್ ರೂಮ್ಗಳಲ್ಲಿ ಮಲಗಿರ್ತಾರಂತೆ. ಹೀಗಾಗಿ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಸಮಸ್ಯೆಯಾಗ್ತಾ ಇದೆ. ಫೈಲ್ಗಳನ್ನ ಇಟ್ಕೊಂಡು ಎಮರ್ಜೆನ್ಸಿ ಕೌಂಟರ್, ಬ್ಲಡ್ ಬ್ಯಾಂಕ್ ಕೌಂಟರ್ನಲ್ಲಿ ಸಿಬ್ಬಂದಿಗಳಿಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇರ್ತಾರೆ. ಅಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಹೋದಾಗ ಅಲ್ಲಿ ಎಲ್ಲ ಸಿಬ್ಬಂದಿಗಳು ಮಲ್ಕೊಂಡಿರ್ತಾರೆ ಮತ್ತು ಎಲ್ಲ ರೋಗಿಗಳು ಅಲ್ಲಿ ತುಂಬ ಹೊತ್ತಿನಿಂದ ವೇಟ್ ಮಾಡ್ತಾ ಇರ್ತಾರೆ. ಮಲ್ಕೊಂಡಿರುವಾಗ ಅವರಿಗೆ ಪೇಷಂಟ್ನ ಅಟೆಂಡ್ ಮಾಡಿ ಅಂತ ಕೇಳಿದ್ರೆ ಅವರು ಒಂಥರ ಪೇಷಂಟ್ಗಳ ಮೇಲೆ ರೇಗಾಡ್ತಾರೆ. 12:30 ರಾತ್ರಿ 2:30ವರೆಗೂ ಒಂದು ಸ್ಕ್ಯಾನಿಂಗ್ ತೆಗೆದುಕೊಳ್ಳೋಕ್ಕೆ ಅಷ್ಟು ಲೇಟ್ ಮಾಡ್ತಾರೆ. ಮತ್ತು ಸೆಕ್ಯೂರಿಟಿ ಇರ್ತಾರೆ, ಅವರು ಕೂಡ ಮಲ್ಕೊಂಡಿರ್ತಾರೆ. ಮತ್ತು ಒಳಗಡೆ ಏನು ಆಸ್ಪತ್ರೆಯ ಒಳಗಡೆ ಸ್ಕ್ಯಾನಿಂಗ್ ಹಾಲ್ನಲ್ಲಿ ಅಲ್ಲಿ ನಾಯಿಗಳು ಸಹ ತಿರುಗಾಡ್ಕೊಂಡಿರ್ತಾರೆ. ಅಂದರೆ ಇಂತಹ ಒಂದು ದುಸ್ಥಿತಿಗೆ ಒಂದು ಆಸ್ಪತ್ರೆ ಇದೆ ಅಂದರೆ ಅಲ್ಲಿ ಬಡ ಜನರು ಏನು ಹಳ್ಳಿಗಳಿಂದ ಮತ್ತು ಸ್ಲಮ್ಗಳಿಂದ ಹೋಗ್ತಾರೆ, ಆ ಒಂದು ಬಡ ಜನರ ಮೇಲೆ ಒಂದು ರೀತಿಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ. ಇನ್ನು ವಾಣಿ ವಿಲಾಸ್ ಆಸ್ಪತ್ರೆ ಇದಕ್ಕೆ ಸ್ಪಷ್ಟನೆ ನೀಡಿದೆ. ರಾತ್ರಿ ಹೊತ್ತು ವೈದ್ಯರು ಇರೋದಿಲ್ಲ ಎನ್ನುವುದು ಶುದ್ಧ ಸುಳ್ಳು ಎಂದಿದೆ. ಆಸ್ಪತ್ರೆಯ ಅವ್ಯವಸ್ಥೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವೈರಲ್ ಆಗಿರುವ ವಿಡಿಯೋಗಳು ಕಾರಿಡಾರ್ನಲ್ಲಿ ಮಾಡಲಾಗಿದೆ. ಆದರೆ ವೈದ್ಯರುಗಳು ಲ್ಯಾಬರಿಂಗ್ ವಾರ್ಡ್ನಲ್ಲಿ ಇರ್ತಾರೆ. ಇನ್ನು ಈ ಆರೋಪ ಶುದ್ಧ ಸುಳ್ಳು ಎಂದು ವಾಣಿ ವಿಲಾಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಸ್ಪಷ್ಟನೆ ನೀಡಿದ್ದಾರೆ. ಇಡೀ ಇದರಲ್ಲಿ ಎಲ್ಲ ಕಡೆ ಯಾವ ಆಸ್ಪತ್ರೆ ತಗೊಳ್ಳಿ ನೀವು, ಬೆಂಗಳೂರಲ್ಲಿ 24/7 ಕೆಲಸ ಆಗೋದು ಅಂದರೆ ಬರೀ ವಾಣಿ ವಿಲಾಸಲ್ಲಿ ಅಷ್ಟೇ. ಎಂತೆಂಥ ಎಮರ್ಜೆನ್ಸಿ ಸುತ್ತಮುತ್ತ ಇರೋ BBMP ಇರ್ಬೋದು, ಜಿಲ್ಲಾ ಆಸ್ಪತ್ರೆಗಳು ಎಲ್ಲ ಕಡೆಯಿಂದ ಕೇಸಸ್ ಬರುತ್ತೆ. ಇಲ್ಲಿ ಪೇಷಂಟು ವೆರಿ ಸೀರಿಯಸ್, ಇನ್ನೇನು ಸತ್ತೋಗ್ತಾರೆ ಅನ್ನೋವಂಥ ಪೇಷಂಟ್ಸು ಸಹ ಬರ್ತಾರೆ. ಇಲ್ಲಿ ಬಿಡಿ, ಮಂಡ್ಯ, ಹಾಸನ್ ಎಲ್ಲ ಕಡೆಯಿಂದನೂ ಮೆಡಿಕಲ್ ಕಾಲೇಜಸ್ಸಿಂದ ಪೇಷಂಟ್ಸ್ ಬರ್ತದೆ. ಕ್ರಿಟಿಕಲಲ್ಲಿ ಇರೋ ಪೇಷಂಟ್ಸು ಡೈರೆಕ್ಟ್ ICU ಅಡ್ಮಿಷನ್ನು, ದಿನಕ್ಕೆ ಒಂದು 4ರಿಂದ 5 ICU ಅಡ್ಮಿಷನ್ ಆಗುತ್ತೆ. ಹಿಂಗಿದ್ದಾಗ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಅಂದರೆ ಕೆಲಸ ಹೆಂಗೆ ನಡೆಯೋಕ್ಕಾಗುತ್ತೆ? ಹಾಗಿದ್ರೆ ನಮ್ಮ ಪೇಷಂಟ್ ಸತ್ತೋಗ್ಬೇಕಲ್ವ ಇಲ್ಲಿ ಬಂದ್ಬಿಟ್ಟು. ವಾಣಿ ವಿಲಾಸ ಮಕ್ಕಳ ಆಸ್ಪತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೋಗಿಗಳು ಬರ್ತಾರೆ. ಇಲ್ಲಿ ಬಂದ್ರೆ ಆರೋಗ್ಯ ಸುಧಾರಿಸುತ್ತೆ ಎನ್ನುವ ಮನಸ್ಥಿತಿ ಹೊಂದಿರ್ತಾರೆ. ಆದರೆ ಇಲ್ಲಿ ಬಂದಾಗ ಅವರಿಗೆ ಆಸ್ಪತ್ರೆಯ ಕೊರತೆ ಕಂಡು ನಿರಾಸೆ ವ್ಯಕ್ತಪಡಿಸ್ತಾರೆ. ಇಷ್ಟಾದರೂ ಆಸ್ಪತ್ರೆಯ ಎಂಟ್ರೆನ್ಸ್ನಲ್ಲಿ ಸೆಕ್ಯೂರಿಟಿ ವೈಫಲ್ಯ ಸ್ಪಷ್ಟವಾಗಿದ್ರೂ ಆಸ್ಪತ್ರೆ ಮಾತ್ರ ಸ್ಪಷ್ಟನೆ ನೀಡಿ ಸುಮ್ಮನಾಗಿರೋದು ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.